ಓಂ ಕಾಲಭೈರವಾಯ ನಮಃ. ಓಂ ದುರ್ಗಾಯೇ ನಮಃ. ಯುಗಾದಿಯ ಹೊಸ ವರ್ಷದ ಮಕರ ಸಂಕ್ರಾಂತಿಯ ಭವಿಷ್ಯವನ್ನು ಎದುರು ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಯುಗಾದಿ ಅಂದರೆ ಹೊಸ ವರ್ಷ. ಹಿಂದೂಗಳ ಕ್ಯಾಲೆಂಡರ್ ಪ್ರಕಾರ ಪ್ರತಿ ವರ್ಷವೂ ಹೊಸ ವರ್ಷದ ಫಲವನ್ನು ನಾವು ನೋಡ್ತಾನೆ ಇರ್ತೀವಿ. ಕಳೆದ ವರ್ಷ ಕೂಡ ಅಷ್ಟೇ ಕಷ್ಟಗಳೇ. ಈ ವರ್ಷವಾದರೂ ಕೂಡ ನನ್ನ ಗ್ರಹಗತಿ ಹೇಗಿದೆಯಪ್ಪ ಅಂತ ಅಂದ್ಕೊಳ್ಳೋದೇ ಜಾಸ್ತಿ. ಇನ್ನು ಮಕರ ರಾಶಿಯವರಂತೂ ಸಾಡೆ ಮುಗಿದಿದ್ರು ಇನ್ನೂ ಏನೂ ಪ್ರಗತಿ ಕಾಣ್ತಿಲ್ವಲ್ಲ, ಕಷ್ಟಗಳು ಕಡಿಮೆ ಆಗಲಿಲ್ವಲ್ಲ ಅನ್ನೋ ಯೋಚನೆಯಲ್ಲಿಯೇ ದೇವರ ಬಳಿ ಯಾಕಪ್ಪ ನಮಗಿಷ್ಟೊಂದು ಕಷ್ಟ ಕೊಡ್ತಿದ್ದೀಯಾ ಅಂತಿದ್ದಾರೆ. ಅದಕ್ಕೆಲ್ಲ ಉತ್ತರ ಈ ವರ್ಷ ನಿಮಗೆ ದೇವರೇ ವರವಾಗಿ ಕೊಡ್ತಾ ಇದ್ದಾರೆ. ಹಾಗಾದರೆ ಈ ಬಾರಿ ಯುಗಾದಿ ಹಬ್ಬದ ಮಕರ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಈ ವರ್ಷದ ಯುಗಾದಿ ಹಬ್ಬ ಪರಾಭವ ನಾಮ ಸಂವತ್ಸರದಲ್ಲಿ ಬರ್ತಾ ಇದೆ. ಈ ವರ್ಷದ ರಾಜನೇ ಗುರು ಆಗಿದ್ದಾರೆ. ಇನ್ನು ಮಂತ್ರಿಯಾಗಿ ಕುಜಗ್ರಹ ಅಂದರೆ ಮಂಗಳನಿದ್ರೆ, ಅಧಿಪತಿ ಎಲ್ಲವನ್ನೂ ಕೂಡ ಕಮಾಂಡ್ ಮಾಡೋ ಗ್ರಹವಾಗಿ ಕೇತು ಗ್ರಹ ಇರುವುದು ವಿಶೇಷ. ಈ ವರ್ಷ ಅದರಲ್ಲೂ ಏಪ್ರಿಲ್ನಿಂದ ಜುಲೈವರೆಗೂ ಕೂಡ ಕಾಳ ಸರ್ಪ ಯೋಗ ಇರುತ್ತೆ. ಈ ಸಮಯದಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ಈ ಯೋಗದಲ್ಲಿಯೇ ಜನಿಸುವುದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಹು ಗ್ರಹ, ಕೇತು ಗ್ರಹ, ಶನಿ ಗ್ರಹ ಹಾಗೆ ಗುರುಗ್ರಹ ಈ 4 ಗ್ರಹಗಳ ಆಧಾರದ ಮೇಲೇ ಯುಗಾದಿಯ ಭವಿಷ್ಯ ನಿರ್ಧರಿತವಾಗಿದ್ದು, ಮಕರ ರಾಶಿಯ ಭವಿಷ್ಯ ಹೇಗಿದೆ, ಶುಭ ಹಾಗೆ ಅಶುಭ ಫಲಗಳೇನು, ಪರಿಹಾರವೇನಾದರೂ ಇದೆಯಾ ಅನ್ನೋದನ್ನು ತಿಳಿಯೋಣ ಬನ್ನಿ. ಇವನನ್ನು ಧನಸ್ಥಾನಾಧಿಪತಿ ಅಂತಲೂ ಕೂಡ ಕರೆಯಲಾಗುತ್ತೆ. ಹೌದು, ಈ ಬಾರಿ ಮಕರ ರಾಶಿಯ 3ನೇ ಮನೆಯಲ್ಲಿದ್ದು ಶನಿ ಮಹಾತ್ಮನಿದ್ದು ಶುಕ್ರನ ಜೊತೆಯಲ್ಲೇ ಇದ್ದಾರೆ. ಶುಕ್ರನನ್ನ ಪೂರ್ವ ಪುಣ್ಯಾಧಿಪತಿ ಅಂತ ಕರೀತಾರೆ. ಈ ಇಬ್ಬರು ಒಟ್ಟಿಗೆ ಇರೋದ್ರಿಂದಾನೇ ಒಳ್ಳೇದಾಗುತ್ತೆ. ಅಲ್ಲದೆ ಭಾಗ್ಯಾಧಿಪತಿ ಬುಧ, 2ನೇ ಮನೆ, ಧನ ಸ್ಥಾನಾಧಿಪತಿ ರಾಹು ಇವರಿಬ್ಬರು ಒಟ್ಟಿಗೆ ಇರೋದ್ರಿಂದ ರಾಹು ನಿಮಗೆ ಕೊಡುವ ರಾಹು ಆಗ್ತಾನೆ ಹೊರತು ಹಣಕಾಸಿನ ಹೊಳೆಯನ್ನೇ ಹರಿಸೋದ್ರಲ್ಲಿ ಸಂದೇಹನೇ ಇಲ್ಲ. ಮಕರ ರಾಶಿ 7 ವರ್ಷಗಳ ಸಾಡೆ ಮುಗಿದ್ರೂ ಕೂಡ ಕೆಲಸಗಳು ನಿಧಾನ ಆಗ್ತಾ ಇದ್ವು. ಹಣಕಾಸು ಸಮಸ್ಯೆಗಳೆಲ್ಲವೂ ಕೂಡ ಇತ್ತೀಚೆಗೆ ನಿಧಾನವಾಗಿ ಚೇತರಿಕೆಯನ್ನು ಕಾಣ್ತಿದ್ವು. ಇವೆಲ್ಲವೂ ಸಂಪೂರ್ಣವಾಗಿ ಸರಿಯಾಗಬೇಕು ಅಂದರೆ ಗುರುಗ್ರಹದ ಅನುಗ್ರಹ ಬೇಕು. ಸದ್ಯಕ್ಕೆ 6ನೇ ಮನೆಯಲ್ಲಿ ರೋಗ ಋಣ ಶತ್ರು ಸ್ಥಾನದಲ್ಲಿ ಗುರು ಇರೋದ್ರಿಂದ ನಿಮಗೆ ಶತ್ರುಬಾಧೆ ಅನಾರೋಗ್ಯ ಇದ್ದೇ ಇದೆ. ಕೈಗೆ ಬಂದಂತಹ ದುಡ್ಡಿಗಿಂತ ಖರ್ಚೇ ಜಾಸ್ತಿ ಆಗ್ತಿದೆ. ಕೆಲಸ ಮಾಡೋ ಸ್ಥಳದಲ್ಲಂತೂ ನೆಮ್ಮದಿ ಇಲ್ಲದಿರೋದು ಕಳೆದ 1 ವರ್ಷದಿಂದ ಮಕರ ರಾಶಿಯವರನ್ನು ಕಾಡ್ತಾ ಇದೆ. ಆದಿಯ ನಂತರ ನಿಮಗೆಲ್ರಿಗೂ ಸಿಗುತ್ತೆ. ಅಂದರೆ ಜೂನ್, ಮೇ, ಏಪ್ರಿಲ್ ಆಸುಪಾಸಿನಲ್ಲಿ ಬದಲಾವಣೆಯಂತೂ ಕಟ್ಟಿಟ್ಟ ಬುತ್ತಿ. ಈ ಸಲ ಜೂನ್ 1ಕ್ಕೆ ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದು ನೇರವಾಗಿ ನಿಮ್ಮ ಮನೆಯನ್ನು ನೋಡ್ತಾರೆ. ಇಲ್ಲಿಂದ ನಿಮ್ಮ ಜೀವನದ ಬದಲಾವಣೆ ಶುರು. ಮೊದಲನೇದಾಗಿ ಶತ್ರುಗಳ ಕಾಟ ತಪ್ಪುತ್ತೆ. ಇಷ್ಟು ವರ್ಷ ನಿಮ್ಮನ್ನು ಶತ್ರುಗಳಂತೆ ನೋಡ್ತಾ ಇದ್ದವರೆಲ್ಲರೂ ಕೂಡ ಮಿತ್ರರಾಗ್ತಾರೆ. ನನ್ನ ಪಾಡಿಗೆ ನಾನು ಇರ್ತೀನಿ, ಆದರೂ ಕೂಡ ಎಲ್ಲರೂ ನನಗೆ ಶತ್ರುಗಳಾಗ್ತಾರಲ್ಲ ಅಂತ ಯೋಚನೆ ನೀವೇನಾದರೂ ಮಾಡ್ತಿದ್ರೆ ಅದಕ್ಕೆಲ್ಲ ಮುಕ್ತಿ ನಿಮಗೆ ಈ ವರ್ಷ ಸಿಗುತ್ತೆ. ಗುರು ಪರಿಪೂರ್ಣವಾಗಿ ಉಚ್ಚ ಕ್ಷೇತ್ರದಲ್ಲಿ ಬರೋದ್ರಿಂದ ನಿಮಗೆ ತುಂಬಾ ಶುಭ ಆಗುತ್ತೆ. ನಿಮ್ಮನ್ನು ನೀವೇ ಬದಲಾಯಿಸ್ಕೊಳ್ತೀರಿ. ನಿಮ್ಮ ಯೋಚನೆ ಮಾಡೋ ರೀತಿ ಕೂಡ ಬದಲಾಗುತ್ತೆ. ಯಾಕೆ ಗೊತ್ತಾ, ಗುರು ಬುದ್ಧಿ ಹೇಳೋರು. ಗುರುವಿನ ಮಾತು ನಿಮ್ಮ ಆಲೋಚನೆಯನ್ನು ಬದಲಾವಣೆ ಮಾಡಿ ನಿಮ್ಮ ಒಳಗಿರುವಂತಹ ಬದಲಾವಣೆಗೆ ಕಾರಣವಾಗುತ್ತೆ. ಮಾಡೋ ಕೆಲಸದಲ್ಲಿ ಯಶಸ್ಸನ್ನು ನೀವು ಕಂಡೇ ಕಾಣ್ತೀರಾ. ಆದರೆ ಮಾಡೋ ಕೆಲಸವನ್ನು ಯಾರಿಗೂ ಕೂಡ ಹೇಳ್ಕೋಬೇಡಿ. ಆಧ್ಯಾತ್ಮದ ಕಡೆಗೆ ಒಲವು ಹೆಚ್ಚಾಗಿರೋದ್ರಿಂದ ಈ ವರ್ಷ ದೇವರ ಪೂಜೆ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಉದ್ಯೋಗದಲ್ಲಿ ಏಳಿಗೆ, ಸಂಬಳ ಹೆಚ್ಚಾಗುವುದು, ದೊಡ್ಡ ಹುದ್ದೆಗಳು ಅರಸಿ ಬರುವುದು, ಅದರಲ್ಲೂ ಸ್ವಂತ ಉದ್ಯೋಗದವರಿಗಂತೂ ಹೆಚ್ಚು ಲಾಭ. ಮನಸ್ಸಿನ ಮೇಲೆ ಗುರುವಿನ ಪ್ರಭಾವ ಜಾಸ್ತಿ ಆಗೋದ್ರಿಂದ ಕೋಪ ಹಾಗೆ ಸಿಟ್ಟು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ವಿದೇಶದಲ್ಲಿ ಕೆಲಸ ಹುಡುಕ್ತಾ ಇದ್ರೆ ದೂರ ಪ್ರಯಾಣ ಯೋಗ ಸಿಗ್ತಾ ಇದೆ. ಹಾಗೆ ವರ್ಗಾವಣೆ ಕೂಡ ಆಗಬಹುದು, ಸ್ಥಳ ಬದಲಾವಣೆ ಕೂಡ ಆಗುತ್ತೆ. ಹೊರ ದೇಶದಲ್ಲಿರುವಂತಹ ಉದ್ಯೋಗಿಗಳಿಗಂತೂ ಈ ಸಲ ಭಾರೀ ಲಾಭ. ಗುರುಗ್ರಹದ ಅನುಗ್ರಹದಿಂದ ಹಣಕಾಸಿನ ಅಭಿವೃದ್ಧಿ ಹೆಚ್ಚಾಗೋದು ಮಾತ್ರ ಅಲ್ಲ, ಹಳೆಯ ಸಾಲಗಳೆಲ್ಲವೂ ಕೂಡ ಕಡಿಮೆ ಆಗಿ ಸಾಲ ಬಾಧೆ ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ. ಇನ್ನು ವಿವಾಹ ಆದಮೇಲೂ ಕೂಡ ನೆಮ್ಮದಿ ಇಲ್ವಲ್ಲ, ಗಂಡ ಹೆಂಡತಿ ಜಗಳ ಮಾಡ್ತಾನೆ ಇರ್ತೀವಿ, ಡಿವೋರ್ಸ್ವರೆಗೂ ಹೋಗಬೇಕು ಅಂತ ಅಂದ್ಕೊಂಡಿರೋರು ಈಗ ಡಿವೋರ್ಸ್ವರೆಗೂ ಹೋದಂತಹ ವಿವಾಹಿತರೇ ಒಂದಾಗುವಂತಹ ಸಮಯ ಬಂದಿದೆ. ಮನಸ್ತಾಪಗಳು ಬಗೆಹರಿಯೋ ರೀತಿ ಗುರುಗ್ರಹ ತಿಳುವಳಿಕೆಯನ್ನು ನೀಡ್ತಾರೆ. ವಿವಾಹ ಭಾಗ್ಯ ಕೂಡಿ ಬರ್ತಾ ಇದೆ. ಗುರು ಸಪ್ತಮಕ್ಕೆ ಬರೋದ್ರಿಂದ ಓದುವಂತಹ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಗುರು ದೃಷ್ಟಿ 3ನೇ ಮನೆಗೆ ಅಂದರೆ ಮಿತ್ರ ಸ್ಥಾನಕ್ಕೆ ಬರೋದ್ರಿಂದ
ಹೊಸ ವ್ಯಕ್ತಿಗಳ ಆಗಮನ ನಿಮ್ಮ ಜೀವನದಲ್ಲಾಗುತ್ತೆ. ನದಿ ತೀರದ ದೇವಾಲಯಗಳು, ಕೆಲವೊಂದು ಹರಕೆಗಳನ್ನು ನೀವು ತೀರಿಸುವಂಥಕ್ಕೆ ಇದು ಸಕಾಲ. ಆಧ್ಯಾತ್ಮದ ಕಡೆಗೆ ಆಸಕ್ತಿ ತೋರೋದು ಒಳ್ಳೆಯದು. ಕೋರ್ಟ್ ಕೆಲಸಗಳಲ್ಲಿ ನಿಮಗೇನಾದರೂ ತೊಂದರೆಗಳಿದ್ದಲ್ಲಿ ಈ ವರ್ಷ ಎಲ್ಲದಕ್ಕೂ ಕೂಡ ಪರಿಹಾರ ಜಯ ಸಿಗುತ್ತೆ. ರಾಜಕೀಯದಲ್ಲಿರೋ ಮಹಿಳೆಯರಿಗೆ ಯಶಸ್ಸು ಸಿಗುತ್ತೆ. ಪರಿಹಾರ ಏನಪ್ಪ ಅಂದರೆ ಆಲಸ್ಯತನವನ್ನು ಬಿಟ್ಟು ಸೋಮಾರಿತನ ಕಡಿಮೆ ಮಾಡಿದಷ್ಟು ಒಳ್ಳೆಯ ಸಕ್ಸಸ್ ನಿಮ್ಮೆಲ್ಲರಿಗೂ ಸಿಗುತ್ತೆ. ಮನೆಯ ವಿಚಾರಗಳಿಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಕೆಲಸದ ಮೇಲೆ ಗಮನ ಹರಿಸಬೇಕು. ಪ್ರತಿದಿನವೂ ಹನುಮಾನ್ ಚಾಲೀಸ ಓದಿ, ಅಷ್ಟೇ ಅಲ್ಲ ಪ್ರತಿ ಶನಿವಾರ ಅರಳಿ ಮರದ ಪ್ರದಕ್ಷಿಣೆ ಮಾಡೋದ್ರಿಂದ ಮಕರ ರಾಶಿಯವರ ಜೀವನ ಯುಗಾದಿಯ ನಂತರ ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಹೋಗೋದ್ರಲ್ಲಿ ಸಂಶಯವೇ ಇಲ್ಲ. ನೋಡಿದ್ರಲ್ಲ ಮಕರ ರಾಶಿಯವರೇ, ಈ ಒಂದು ಪರಿಹಾರದ ಮೂಲಕ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ಳಿ. ಹಾಗೆ ನಮ್ಮ ಗ್ರಹಗತಿ ಚಾನಲ್ ಮೂಲಕ ನಿಮಗೆ ಇದೇ ರೀತಿ ಪ್ರತಿ ರಾಶಿಯ ಭವಿಷ್ಯವನ್ನು ತಲುಪಿಸುವಂತಹ ಕೆಲಸವನ್ನು ಮಾಡ್ತಾನೆ ಬರ್ತೀವಿ. ಆಧ್ಯಾತ್ಮಿಕ, ಜ್ಯೋತಿಷ್ಯ ಹಾಗೆ ಸಂಖ್ಯಾಶಾಸ್ತ್ರದ ಬಗೆಗಿನ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.